ನಮಸ್ಕಾರ ಎಲ್ರಿಗೂ. ನಾನು ಶಿಲ್ಪ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಿನ್ನೆ ಹೋಗಿ ಡ್ರೆಸ್ ತಂದವಲ್ಲ, ಯೂನಿಫಾರ್ಮ್ ಮಗಳದ್ದು, ಇವತ್ತು ಸ್ಕೂಲಿಗೆ ಕಳಿಸ್ಬೇಕಿತ್ತು. ಹಾಗಾಗಿ ಅವಳಿಗೆ ಇವತ್ತು ಇಡ್ಲಿ ಸಾಂಬಾರು ಮಾಡಬೇಕಿತ್ತು. ಅವಳು ಚಟ್ನಿ ತಿನ್ನೋದಿಲ್ಲ. ಹಾಗಾಗಿ ಸಾಂಬಾರು ಅಂತಂದರೆ ಈ ಬೋಂಡ ಸೂಪ್ ಜೊತೆ ಕೊಡ್ತಾರಲ್ಲ, ಸೂಪು ಆ ಥರ ತಿಳಿಯಾಗಿರುತ್ತೆ. ಅದು ರಸಮ್ ಥರ, ಅದನ್ನ ತಿಂತಾಳೆ. ತಿಳಿಯಾಗಿ ರಸಮ್ ಥರ ಇದ್ದರೆ ತಿಂತಾಳೆ. ಹಾಗಾಗಿ ಇದಕ್ಕೇನಿಲ್ಲ, ಒಂದು ಸ್ವಲ್ಪ ಒಂದು 3-4 ಟೀ ಸ್ಪೂನ್ ಬೇಳೆ, ಅದರಲ್ಲೇ ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ವಿಸಿಲ್ ಒಂದು 3 ವಿಸಿಲ್ ಆದಮೇಲೆ, ಆಮೇಲೆ ಈ ಕಡೆ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗು, ಕರಿಬೇವು, ಕೊತ್ತಂಬರಿ, ಒಂದು ಮೆಣಸಿನ್ಕಾಯಿ ಹಾಕಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದು ಬೇಳೆ ಎಲ್ಲ ಕುದ್ಮೇಲೆ ಇದನ್ನ ಅದು ನೀರಿರುತ್ತಲ್ಲ, ಬೇಳೆ ಮೇಲೆ ನೀರು ಕಟ್ ಅಂತೀವಿ ನಾವು, ಬೇಳೆ ಕಟ್ಟನ್ನ ಈ ಒಗ್ಗರಣೆಗೆ ಹಾಕಿ ಇದನ್ನು ಮ್ಯಾಶ್ ಮಾಡ್ತಾಯಿದ್ದೀನಿ. ತುಂಬ ಸ್ವಲ್ಪ ಬೇಳೆ ಹಾಕಬೇಕು. ಇದು ಆ್ಯಕ್ಚುಲಿ ಬೋಂಡ ಸೂಪ್ ಜೊತೆ ಮಾಡೋಕ್ಕೆ, ಬೋಂಡ ಸೂಪ್ ಇರುತ್ತಲ್ಲ ಆ ಥರ ಸೂಪ್ ಟೈಪ್ ಇದು. ಹಾಗಾಗಿ ಇದನ್ನ ಈ ಥರ ಬಿಡ್ತಾಳೆ ನನ್ನ ಮಗಳು. ಹಾಗಾಗಿ ಒಗ್ಗರಣೆನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿದೆ ರಸಮಿಗೆ. ಇಡ್ಲಿ ಜೊತೆ ರಸಮ್ ತಿಂತಾಳಲ್ಲ, ಹಾಗಾಗಿ ಮತ್ತು ಅದನ್ನು ಇನ್ನೊಂದು ವಿಸಿಲ್, ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಇನ್ನೊಂದು ವಿಸಿಲ್ಲಿಗೆ ಮಾಡಿದೆ. ಈ ಥರ ಆಗಿದೆ ನೋಡಿ. ಮತ್ತು ಮಗಳಿಗೆ ಇಡ್ಲಿ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ಬಾಕ್ಸಿಗೆ, ಹಾಗಾಗಿ ಇಡ್ಲಿ ಹಾಕಿದೆ. ಇಡ್ಲಿ ಮಾಡಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ. ಇದನ್ನೇ ಟಿಫಿನಿಗೂ ಇದೆ. ಲಂಚು 12 ಗಂಟೆಗೆಲ್ಲ ಲಂಚ್ ಬೇಕಿರುತ್ತೆ, 1:30ಗೆಲ್ಲ ತಂದುಬಿಡ್ತೀವಲ್ಲ, ಹಾಗಾಗಿ ಇಡ್ಲಿ ಅದ್ರ ಜೊತೆ ಸ್ನ್ಯಾಕ್ಸ್ ಕೂಡ ಇಡ್ತೀನಿ. ಬಟ್ ಇವತ್ತೇನು ಬೇಡ ಅಂತ ಹೇಳ್ತಿದ್ದೆ, ಹಾಗಾಗಿ ಟಿಫಿನ್ ಅಷ್ಟೇ ಪ್ರಿಫರ್ ಮಾಡಿದೆ ಬಾಕ್ಸಿಗೆ. ಬೆಳಗ್ಗೆ 8:30ಗೆಲ್ಲ ಹೊರಡ್ತಾಳೆ ಅವಳು, ಹಾಗಾಗಿ ಇಡ್ಲಿ ಮಾಡಿದೆ. ಈಗ ಅದಕ್ಕೆ ಲಂಚ್ ಬಾಕ್ಸಿಗೆ ಇಡ್ಲಿ ಕೊಡ್ತಾಯಿದ್ದೀನಿ. ಮೇಲೆ ರಸಮ್ ಚಟ್ನಿ ತಿನ್ನಲ್ಲ ಅವಳು, ಗುಮ್ಮ ಅಷ್ಟೇ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಅದಕ್ಕೆ ಎಲ್ಲದಕ್ಕೂ ಬೈತೀನಿ ಅಂತ ಉಪ್ಪು ಖಾರ ಚೆನ್ನಾಗಿರುತ್ತೆ. ತಡ್ರಿ, ಕಟ್ಟಾಕತ್ತೀನಿ. ಈ ಥರನೇ ಮಾಡ್ತೀವಿ. ಮಗಳಿಗೆ ಇದು ಇಷ್ಟ ಅಲ್ಲ, ಹಾಗಾಗಿ ಈ ಥರನೇ ಸೂಪ್ ಮಾಡ್ತೀವಿ. ಸಾಂಬಾರು ಟೈಪ್ ಮಾಡಲ್ಲ. ಆಮೇಲೆ ಗೋಡಂಬಿ, ಬಾದಾಮಿ ಕಟ್ಟಿದೆ ಒಂದು ಸ್ವಲ್ಪ ತಿನ್ನಿ. ಹೊಸ ಯೂನಿಫಾರ್ಮ್ ಹಾಕ್ಕೊಂಡು ಶಾಪಿಂದ ತಂದವಲ್ಲ ಯೂನಿಫಾರ್ಮ್, ಅದನ್ನ ಹಾಕ್ತಾಯಿದ್ದೀನಿ. ಸ್ನಾನ ಮಾಡ್ಕೊಂಬಂದ್ಲು, ಆಮೇಲೆ ರೆಡಿ ಮಾಡಿ ತಲೆ ಎಲ್ಲ ಬಾಚಿದ್ರಾಯ್ತಂತ ಯೂನಿಫಾರ್ಮ್ ಎಲ್ಲ ಹಾಕ್ತಾಯಿದ್ದೀನಿ. ಇವತ್ತು ಫಸ್ಟ್ ಡೇ ಹಾಕ್ಕೊಂಡು ಹೋಗ್ತಾ ಇರೋದು ಸ್ಕೂಲಿಗೆ. ಏನು ಟಿಫಿನ್ ಕೂಡ ಮಾಡಿಲ್ಲ, ಬಾಕ್ಸಿಗೆಲ್ಲ ಕಟ್ಟಿದ್ದೀನಿ. 8:30ಗೆಲ್ಲ ಸ್ಕೂಲ್ಗೆ ಹೋಗ್ಬಿಡ್ತಾಳೆ. ಹಾಗಾಗಿ ಹರಿಬರಿ ಅನಿಸ್ಬಿಡುತ್ತೆ. ಬೆಳಿಗ್ಗೆ ಇವರು ಕೆಲ್ಸಕ್ಕೆ ಹೋಗ್ತಾರೆ, ನನ್ನ ಹಸ್ಬೆಂಡು. ಇವಳು ಸ್ಕೂಲ್ ಆಮೇಲೆ ಸ್ವಲ್ಪ ಸಣ್ಣ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿವರೆಗೂ ಅವಳು ಎತ್ಕೊಳ್ಳೋದೇ ಇಲ್ಲ. ಇವರು ನಮ್ಮ ಇಶ್ಯೂ ಅಂದರೆ ಇವ್ರು ನನ್ನ ದೊಡ್ಡ ಮಗಳು ಮತ್ತು ಅವ್ರ ಪಾಪ ನೋಡ್ಕೊಳ್ತಾ ಇರ್ತಾರೆ ಸ್ವಲ್ಪ ನಾನು ಟಿಫಿನ್ ಎಲ್ಲ ರೆಡಿ ಮಾಡೋ ತನಕ. ಆಮೇಲೆ ಬಾಕ್ಸ್ ಎಲ್ಲ ತೊಗೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಅವಳಿಗೆ ಹೊಸ್ದಾಗಿ ಹೋಗ್ತಾ ಇದ್ದಾಳಲ್ಲ, ಇಲ್ಲಿ ಸ್ವಲ್ಪ ಡಲ್ ಇರ್ತಾಳೆ. ಹೋಗಬೇಕಾದ್ರೆ ಸ್ವಲ್ಪ ಹೊತ್ತಿಗೆ ಅಲ್ಲೇ ಹೋಗಿ ಕ್ಯಾಶುವಲ್ ಆಗ್ಬಿಡ್ತಾಳೆ. ಬಟ್ ಇವಾಗ ಹೋಗೋ ತನಕ ನೋಡಿ ಫೇಸ್ ಎಲ್ಲ ಹೇಗೆ ಮಾಡಿದ್ದಾಳೆ. ಇವತ್ತು ನನ್ನ ಹಸ್ಬೆಂಡ್ ಇರಲಿಲ್ಲ, ಹಾಗಾಗಿ ನಾನು ಬರುತ್ತೆ ಇಲ್ಲಿ ಗೇಟ್ ತೆಗೆದ್ಮೇಲೆ ಮನೆ ಹತ್ರನೇ ಬರುತ್ತೆ. ನಾನೇ ಬಿಟ್ಟು ಬರ್ತಾ ಇದ್ದೆ, ಹಾಗಾಗಿ ನಾನೇ ಹೋದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್